ಹಾಯ್ ಫ್ರೆಂಡ್ಸ್, ಇತ್ತೀಚೆಗೆ ಭೂಕಂಪ ದೊಡ್ಡ ಸುದ್ದಿ ಆಯ್ತಲ್ಲ, ಸಾವಿರಾರು ಜನರ ಪ್ರಾಣ ಹೋಯಿತು. ಈಗ ಆ ಆತಂಕ ಭಾರತವನ್ನು ಕೂಡ ಕಾಡ್ತಾ ಇದೆ. ಭಯಾನಕ ಹಿಮಾಲಯನ್ ಭೂಕಂಪ, ದಿ ಗ್ರೇಟ್ ಹಿಮಾಲಯನ್ ಅರ್ತ್ ಕ್ವೇಕ್ ಆಗುತ್ತೆ ಅನ್ನೋ ಭವಿಷ್ಯವಾಣಿ ಇದೆ. ಇದ್ಯಾವುದೋ ಜ್ಯೋತಿಷ್ಯರು ಕೊಟ್ಟಿರೋ ಭವಿಷ್ಯವಾಣಿ ಅಲ್ಲ, ವಿಜ್ಞಾನಿಗಳೇ ಕೊಟ್ಟಿರೋ ಭವಿಷ್ಯವಾಣಿ. ಸೈಂಟಿಫಿಕ್ ಆಗಿ ಬಂದಿರೋ ಒಂದು ಪ್ರಿಡಿಕ್ಷನ್ ಆಗುತ್ತೆ ಅಂತ. ಅದರಲ್ಲೂ ಕೂಡ ಜಪಾನ್ನಲ್ಲಿ ಬಹಳ ದೊಡ್ಡ ವಿನಾಶ ಆಗುತ್ತೆ ಅಂತ ಜಪಾನ್ ಸರ್ಕಾರ ತಯಾರಿ ಕೂಡ ಶುರು ಮಾಡಿಬಿಟ್ಟಿದೆ. ಚೈನಾಗೂ ಕೂಡ ಅಪಾಯ ಕಾದಿದೆ. ಹಾಗಿದ್ರೆ ಏನಾಗ್ತಾ ಇದೆ? ಹಿಮಾಲಯನ್ ರೀಜನ್, ಜಪಾನ್, ಹಾಗೆ ಚೈನಾ, ಮಯನ್ಮಾರ್, ಇಲ್ಲೆಲ್ಲ ಏನಾಗ್ತಿದೆ? ಜಪಾನ್ ಅವರಂತೂ ಲೈಟ್ ವೆಯ್ಟ್ ಬಿಲ್ಡಿಂಗ್ಗಳೆಲ್ಲ ಕಟ್ಟಿ, ಭೂಕಂಪ ನಿರೋಧಕ ಕಟ್ಟಡಗಳನ್ನು ಕಟ್ಟಿ ತಯಾರು ಕೂಡ ಆಗ್ತಿದ್ದಾರೆ. ಆದರೆ ಹಿಮಾಲಯದಲ್ಲಿರೋ ನಮ್ಮ ಜನರ ಕಥೆ ಏನು? ಅಲ್ಲಂತ ದೊಡ್ಡ ತಯಾರಿ ಏನು ನಡೆಸಿಲ್ಲ ನಾವು. ಅಲ್ಲೆಲ್ಲ ಮಾಮೂಲಿಯಾಗಿ ಮನೆಗಳನ್ನು ಕಟ್ಕೊಂಡು ಕೂತಿದ್ದೀವಿ. ದೊಡ್ಡ ಪ್ರಮಾಣದ ಸಾವು ನೋವು, ಆಸ್ತಿ ಪಾಸ್ತಿ ಹಾನಿಗೆ ನಾವು ರೆಡಿ ಆಗ್ತಾ ಇದ್ದೀವ. ಈ ರಿಪೋರ್ಟ್ ಯಾರ್ದು, ಏನು ಹೇಳ್ತಾ ಇದ್ದಾರೆ, ಏನು ಕಾದಿದೆ ನಮ್ಮೆಲ್ರಿಗೂ ಕೂಡ? ಹಾಗಾದರೆ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭೂಕಂಪನಗಳ ನಾಡು ಈ ಜಪಾನ್. ಭೂಕಂಪನದ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ ಅಳೆಯಲಾಗುತ್ತೆ. 8 ತೀವ್ರತೆ, 3 ತೀವ್ರತೆ, 4 ತೀವ್ರತೆ ಅಂತ ಅಳಿತಾ ಇರುತ್ತಾ ನಿಮಗೆ ಮ್ಯಾಗ್ನಿಟ್ಯೂಡ್. ಅದರಲ್ಲಿ 8 ಮ್ಯಾಗ್ನಿಟ್ಯೂಡ್ಗಿಂತ ಜಾಸ್ತಿ ಇದ್ರೆ ಅದನ್ನು ಮೆಗಾ ಭೂಕಂಪ ಅಂತ ಕರೆಯಲಾಗುತ್ತೆ. ಅಂತಹದ್ದೇ ಮೆಗಾ ಭೂಕಂಪದ ಆತಂಕ ಜಪಾನ್ಗೆ ಎದುರಾಗಿದೆ. ಹೆಚ್ಚು ಭೂಕಂಪ ಪೀಡಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಜಪಾನ್ ಮೊದಲ ಸಾಲಲ್ಲೇ ಬರುತ್ತೆ. ಯಾಕಂದರೆ ಇದು 4 ಟೆಕ್ಟಾನಿಕ್ ಪ್ಲೇಟ್ಗಳ ನಡುವೆ ಹರಡಿಕೊಂಡಿದೆ. ಟೆಕ್ಟಾನಿಕ್ ಪ್ಲೇಟ್ಗಳ ಘರ್ಷಣೆ ಭೂಕಂಪನಗಳಿಗೆ ದೊಡ್ಡ ಕಾರಣ. ಭೂಮಿ ಮೇಲೆ ಒಟ್ಟು 7 ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ಗಳು ಮತ್ತು 8 ಸಣ್ಣ ಟೆಕ್ಟಾನಿಕ್ ಪ್ಲೇಟ್ಗಳಿವೆ. ಅವುಗಳಲ್ಲಿ ಜಪಾನ್, ಪ್ಯಾಸಿಫಿಕ್, ಯುರೇಷಿಯನ್, ನಾರ್ತ್ ಅಮೆರಿಕನ್ ಮತ್ತು ಫಿಲಿಪೀನ್ ಸಿ ಟೆಕ್ಟಾನಿಕ್ ಪ್ಲೇಟ್ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಕೆಳಗಡೆ ಈ ಪ್ಲೇಟ್ಸ್ ಇದಾವೆ. ಹಾಗೂ ಆ ಪ್ಲೇಟ್ಗಳು ಮೂವ್ ಆದಾಗಲೆಲ್ಲ ಘರ್ಷಣೆ ಉಂಟಾಗಿ ಭೂಕಂಪ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ಇಲ್ಲಿ ವರ್ಷಕ್ಕೆ 1,500 ಭೂಕಂಪನಗಳು ರಿಪೋರ್ಟ್ ಆಗ್ತವೆ. ವಿಶ್ವದ ಒಟ್ಟು ಭೂಕಂಪನಗಳಲ್ಲಿ 18% ಜಪಾನ್ ಸುತ್ತಮುತ್ತ ಆಗೋ ಭೂಕಂಪನಗಳೇ ಇರುತ್ತೆ. ಜಪಾನ್ನಲ್ಲಿ ಆಗುತ್ತಂತೆ ಮೆಗಾ ಭೂಕಂಪ. ಸ್ನೇಹಿತರೆ, ಈಗ ಜಪಾನ್ನ ನಾನ್ಕಾಯ್ ಟ್ರಫ್ ಭಾಗದಲ್ಲಿ 9 ಮ್ಯಾಗ್ನಿಟ್ಯೂಡ್ನ ಭಯಾನಕ ಭೂಕಂಪ ಉಂಟಾಗುತ್ತೆ. ಹಾಗಂತ ಖುದ್ದು ಜಪಾನ್ ಸರ್ಕಾರವೇ ಅಲರ್ಟ್ ಜಾರಿ ಮಾಡಿದೆ. ನಾನ್ಕಾಯ್ ಟ್ರಫ್ ಭೂಕಂಪ 100ರಿಂದ 150 ವರ್ಷಗಳಲ್ಲಿ ಒಂದು ಸಲ ಉಂಟಾಗುತ್ತೆ. ಈ ಹಿಂದೆ 1946ರಲ್ಲಿ ಉಂಟಾಗಿತ್ತು. ಆಗ ಅದರ ತೀವ್ರತೆ 8.1 ಮ್ಯಾಗ್ನಿಟ್ಯೂಡ್ ಇತ್ತು. ಇದಕ್ಕೆ 1400 ಜನ ಬಲಿಯಾಗಿದ್ರು. ಆದರೆ ನೆಕ್ಸ್ಟ್ ಬರಲಿರೋ ಮೆಗಾ ಭೂಕಂಪ 9 ಮ್ಯಾಗ್ನಿಟ್ಯೂಡ್ ಇರುತ್ತೆ, 3 ಲಕ್ಷ ಜನರನ್ನ ಬಲಿ ಪಡೆಯುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಹಾಗೆ $1.81 ಲಕ್ಷ ಕೋಟಿ, ಅಂದರೆ ಜಪಾನ್ GDP 50% ಕಿತ್ಕೊಂಡು ಹೋಗುತ್ತೆ ಅಂತ ಭಯ ಇದೆ ಅವರಿಗೆ. ಜಪಾನ್ನ 47 ಪ್ರಾಂತ್ಯಗಳ ಪೈಕಿ 31 ಪ್ರಾಂತ್ಯಗಳು ಈ ಭೂಕಂಪದ ಪ್ರಭಾವವನ್ನು ಓವರಾಲ್ ಫೇಸ್ ಮಾಡ್ತವೆ. ದೊಡ್ಡ ಮಟ್ಟದಲ್ಲಿ ಸುನಾಮಿ ಕೂಡ ಎದ್ದು ಇವುಗಳ ಎತ್ತರ 3 ಮೀಟರ್ನಿಂದ 34 ಮೀಟರ್ವರೆಗೂ ಇರುತ್ತೆ. ಸರ್ಕಾರದ ವರದಿಯ ಪ್ರಕಾರ ಈ ಪ್ರಭಾವಿ ಭೂಕಂಪದಿಂದ ಸೃಷ್ಟಿಯಾಗೋ ಸುನಾಮಿಯಲ್ಲಿ 2.15 ಲಕ್ಷ ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಅದೇ ರೀತಿ ಬಿಲ್ಡಿಂಗ್ಗಳು ಕುಸಿದು 73,000 ಜನ ಪ್ರಾಣ ಬಿಡ್ತಾರೆ. ಬೆಂಕಿ ಅನಾಹುತಗಳಿಗೆ 23 ಲಕ್ಷ ಕಟ್ಟಡಗಳು ಆಹುತಿಯಾಗಲಿದ್ದು ಅದರಲ್ಲೂ 9,000 ಜನ ಪ್ರಾಣ ಕಳ್ಕೊಳ್ಳುವ ಅಪಾಯ ಇದೆ. ಇದೆಲ್ಲ ಜಪಾನ್ ಸರ್ಕಾರವೇ ಕೊಡ್ತಿರೋ ಒಂದಷ್ಟು ಅಂಕಿಅಂಶ. ಹಾಗಿದ್ರೆ ನಾನ್ಕಾಯ್ ಟ್ರಫ್ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಏನಿದು ನಾನ್ಕಾಯ್ ಟ್ರಫ್? ಜಪಾನ್ನಲ್ಲಿ ಪ್ರಮುಖವಾಗಿ 4 ದ್ವೀಪಗಳಿವೆ: ಹೊಕೈಡೋ, ಹಾನ್ಶು, ಶಿಕೋಕು ಹಾಗೂ ಕ್ಯೂಶು ದ್ವೀಪಗಳು. ಹಾನ್ಶು ದ್ವೀಪದಲ್ಲಿ ಜಪಾನ್ ರಾಜಧಾನಿ ಟೋಕ್ಯೋ ಇದೆ. ಇದರ ಹತ್ತಿರದಲ್ಲೇ ಸಿಜೌಕಾ ಅನ್ನೋ ಪ್ರದೇಶ ಇದೆ. ಅಲ್ಲಿಂದ ಕ್ಯೂಶು ದ್ವೀಪದಲ್ಲಿರೋ ಮಿಯಾಜಾಕಿ ಪ್ರದೇಶದವರೆಗಿನ ಈ ಭಾಗ ನಾನ್ಕಾಯ್ ಟ್ರಫ್ನಲ್ಲಿ ಬರುತ್ತೆ. ಇದು ಯುರೇಷಿಯಾ ಮತ್ತು ಫಿಲಿಪೈನ್ಸ್ ಟೆಕ್ಟಾನಿಕ್ ಪ್ಲೇಟ್ಗಳ ಜಂಕ್ಷನ್ ಪಾಯಿಂಟ್. ಇದೇ ಯುರೇಷಿಯಾ ಮತ್ತು ಫಿಲಿಪೈನ್ಸ್ ಟೆಕ್ಟಾನಿಕ್ ಪ್ಲೇಟ್ಗಳ ಘರ್ಷಣೆಯಿಂದ ಈ ಭಾಗದಲ್ಲಿ ಮೆಗಾ ಭೂಕಂಪ ಉಂಟಾಗುತ್ತೆ. ಇದರಿಂದ 7 ಸುನಾಮಿ ಜಪಾನ್ನ ದೊಡ್ಡ ದೊಡ್ಡ ನಗರಗಳನ್ನು ಬಹಳ ದೊಡ್ಡ ವಿನಾಶಕ್ಕೆ ಒಳಪಡಿಸುತ್ತೆ. ದೇಶದ 1/3 ಭಾಗ ಹಾನಿಗೊಳಗಾಗುತ್ತೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ನಾನ್ಕಾಯ್ ಟ್ರಫ್ ಭಾಗದಲ್ಲಿ 7.1 ತೀವ್ರತೆಯ ಭೂಕಂಪ ಆಗಿತ್ತು. ಆಗಲೂ ಜಪಾನ್ ಸರ್ಕಾರ ಮುಂದೆ ಸಂಭವಿಸಲಿರೋ ನಾನ್ಕಾಯ್ ಟ್ರಫ್ ಮೆಗಾ ಭೂಕಂಪದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈಗ ಮತ್ತೆ 2ನೇ ಸಲ ಜಪಾನ್ ಸರ್ಕಾರವೇ ಎಚ್ಚರಿಕೆ ಕೊಟ್ಟಿದೆ.
ಈ ಮೆಗಾ ಭೂಕಂಪ ಯಾವಾಗ ಆಗುತ್ತೆ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಮುಂದಿನ 30 ವರ್ಷಗಳಲ್ಲಿ ಈ ಮೆಗಾ ಭೂಕಂಪ ಆಗುತ್ತೆ ಅಂತ 75-80% ಗ್ಯಾರಂಟಿಯೊಂದಿಗೆ ಸರ್ಕಾರ ಖುದ್ದು ಎಚ್ಚರಿಕೆ ಕೊಟ್ಟಿದೆ. 30 ವರ್ಷ ಅಂದರೆ 30 ವರ್ಷ ಆದ್ಮೇಲೆ ಅಂತಲ್ಲ, ನೆಕ್ಸ್ಟ್ 30 ಇಯರ್ಸ್ ಒಳಗಡೆ ಆಗುತ್ತೆ ಅಂತ. ಅದು ನಾಳೆನೂ ಆಗ್ಬೋದು, ನಾಡಿದ್ದು ಆಗ್ಬೋದು, 5 ವರ್ಷದ ಬಳಿಕ ಆಗ್ಬೋದು, 10 ವರ್ಷದ ಬಳಿಕ ಆಗ್ಬೋದು, ಬಟ್ 30 ಇಯರ್ಸ್ ಒಳಗಡೆ ಆಗುತ್ತೆ ಅಂತ ಜಪಾನ್ ಸರ್ಕಾರ 70-80% ಕನ್ಫರ್ಮೇಷನ್ ಒಂದಿಗೆ ಹೇಳ್ತಾ ಇದೆ. ಒಟ್ಟಿನಲ್ಲಿ ಆಗೋದು ಗ್ಯಾರಂಟಿ ಅಂತ. 2011ರಲ್ಲಿ ಆಗಿತ್ತು ಭೀಕರ ಸುನಾಮಿ. 2011ರಲ್ಲಿ 9 ತೀವ್ರತೆಯಲ್ಲಿ ಸಮುದ್ರ ತೀರದಲ್ಲಿ ಕಂಪನ ಆಗಿತ್ತು. ಇದರಿಂದ ಸೃಷ್ಟಿಯಾಗಿದ್ದ ಸುನಾಮಿಗೆ 18,500 ಜನ ಪ್ರಾಣ ಕಳ್ಕೊಂಡಿದ್ರು. ಜಪಾನ್ ಅಲುಗಾಡ ಹೋಗಿತ್ತು ಪೂರ್ತಿ. ತುಂಬ ಜನ ನಾಪತ್ತೆ ಆಗೋದ್ರಿ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಫುಕುಶಿಮಾ ಪರಮಾಣು ಕೇಂದ್ರದಲ್ಲೂ ಕೂಡ ವಿಕಿರಣ ಲೀಕ್ ಆಗಿ ದುರಂತಕ್ಕೆ ಕಾರಣ ಆಗಿತ್ತು. ಸುನಾಮಿ ಬಿಡಿ, ಫುಕುಶಿಮಾ ಪರಮಾಣು ದುರಂತದಿಂದಲೇ 1.5 ಲಕ್ಷಕ್ಕೂ ಅಧಿಕ ಜನರನ್ನ ಬೇರೆ ಜಾಗಗಳಿಗೆ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಇದಾದ ಕೆಲವೇ ವರ್ಷಗಳಲ್ಲಿ ಜಪಾನ್ ಮುಂದೆ ಸಂಭವಿಸಲಿರೋ ನಾನ್ಕಾಯ್ ಟ್ರಫ್ ಭಾಗದ ಮೆಗಾ ಕ್ವೇಕ್ ಅಂದರೆ ಮಹಾ ಭೂಕಂಪದ ಬಗ್ಗೆ ಸ್ಟಡಿ ಮಾಡಿ ಅಂದಾಜು ಮಾಡೋಕ್ಕೆ ಶುರು ಮಾಡಿತ್ತು, ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿತ್ತು. ಆಗ ಸಾವಿನ ಪ್ರಮಾಣ 3.23 ಲಕ್ಷ ಮತ್ತು 23 ಲಕ್ಷ ಕಟ್ಟಡಗಳು ಬಿದ್ದು ಹೋಗುತ್ತೆ ಅಂತ ಲೆಕ್ಕ ಕೊಟ್ಟಿತ್ತು ಜಪಾನ್ ಸರ್ಕಾರ. 2014ರಲ್ಲಿ ಅಂದರೆ ನಾನ್ಕಾಯ್ ಟ್ರಫ್ನ ಮಹಾ ಭೂಕಂಪದ ಬಗ್ಗೆ ಗೊತ್ತಾದಾಗ ಅದಕ್ಕೆ ಜಪಾನ್ ಸರ್ಕಾರ ಒಂದು ಪ್ಲಾನ್ ಘೋಷಿಸಿತ್ತು. 80% ಲಾಸ್ ಆದರೂ ಕೂಡ ಸಾವಿನ ಪ್ರಮಾಣ ಕಮ್ಮಿ ಮಾಡಬೇಕು, ಅದರಿಂದ ಆಗಬಹುದಾದ ವಿನಾಶವನ್ನು 50% ಆದರೂ ತಡೆಯೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಇಂದಿಗೂ ತಮ್ಮ ಮಹಾ ಭೂಕಂಪನದಿಂದ ಆಗಬಹುದಾದ ವಿನಾಶ ಮತ್ತು ಸಾವನ್ನು ಕಮ್ಮಿ ಮಾಡೋದರಲ್ಲಿ ಅವರು ಯಶಸ್ಸು ಕಂಡಿಲ್ಲ. ಸರ್ಕಾರ ಈ ಮಹಾ ಭೂಕಂಪನವನ್ನು ಹೇಗೆ ಫೇಸ್ ಮಾಡೋದು ಅಂತ ಇನ್ನೂ ಚಿಂತಿಸ್ತಾನೆ ಇದೆ. ನಾನ್ಕಾಯ್ ಟ್ರಫ್ ಮೆಗಾ ಭೂಕಂಪ ಉಂಟಾದ ಕೂಡಲೇ ಜನರನ್ನು ಸೇಫ್ ಜಾಗಗಳಿಗೆ ಸ್ಥಳಾಂತರ ಮಾಡಿದ್ರೆ ಸಾವಿನ ಪ್ರಮಾಣ 94,000ಕ್ಕೆ ಇಳಿಸೋಕೆ ಸಾಧ್ಯ ಇದೆ. ಹೀಗಾಗಿ 10 ಲಕ್ಷ ಜನರನ್ನು ಸೇಫ್ ಜಾಗಗಳಿಗೆ ಸ್ಥಳಾಂತರಿಸುವ ಬಗ್ಗೆ ಕೂಡ ಜಪಾನ್ ಸರ್ಕಾರ ಪ್ಲಾನ್ ರೆಡಿ ಮಾಡ್ತಾ ಇದೆ. ಮೆಗಾ ಭೂಕಂಪಕ್ಕೆ ರೆಡಿ ಆಗ್ತಾ ಇದೆ ಜಪಾನ್. ಭೂಕಂಪ ಪೀಡಿತ ರಾಷ್ಟ್ರವಾಗಿರೋದ್ರಿಂದ ಅಲ್ಲಿ ಮನೆಗಳನ್ನು ಕೂಡ ಅದಕ್ಕೆ ತಕ್ಕಂತೆ ನಿರ್ಮಾಣ ಮಾಡಲಾಗುತ್ತೆ. 2008ರ ಭೂಕಂಪನದ ಬಳಿಕ ಜಪಾನ್ನ 79% ಮನೆಗಳನ್ನು ಭೂಕಂಪ ತಡೆಯಬಲ್ಲ ಟೆಕ್ನಾಲಜಿಯೊಂದಿಗೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಅವುಗಳ ಸಂಖ್ಯೆ 2023ರಲ್ಲಿ 90%ಗೆ ಏರಿಕೆಯಾಗಿದೆ ಅಂತ ಕೂಡ ರಿಪೋರ್ಟ್ಸ್ ಇವೆ. 2011ರ ಸುನಾಮಿ ಬಳಿಕ ಜಪಾನ್ ಸಮುದ್ರ ತೀರದಲ್ಲಿ ಗೋಡೆ ಕಟ್ಟೋ ಕೆಲಸ ಕೂಡ ಜೋರಾಯಿತು. 2014ರಲ್ಲಿ 39% ಇದ್ದ ಈ ಗೋಡೆಗಳು ಈಗ 2021ರ ವೇಳೆಗೆ 65%ಗೆ ತಲುಪಿವೆ. ಸಮುದ್ರ ತೀರದಲ್ಲಿ ಸುಮಾರು 400 ಕಿಲೋಮೀಟರ್ನಷ್ಟು ಉದ್ದದ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಇವುಗಳು ಕೆಲ ಕಡೆ 48 ಅಡಿವರೆಗೂ ಎತ್ತರ ಇವೆ. ಜಪಾನ್ನ ಸ್ಥಳೀಯ ಸರ್ಕಾರಗಳು ಅಂದರೆ ಮುನ್ಸಿಪಾಲಿಟಿ ಡಿಸಾಸ್ಟರ್ ಪ್ರಿವೆನ್ಷನ್ ಡ್ರಿಲ್ ಅಂದರೆ ನೈಸರ್ಗಿಕ ವಿಕೋಪ ನಿರ್ವಹಣಾ ಅಭ್ಯಾಸಗಳನ್ನು ಜಾಸ್ತಿ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಏನು ತಜ್ಞರು ಜಪಾನ್ನ ಕಟ್ಟಡಗಳು ಸರಿ ಇದಾವ, ಕಟ್ಟಡದ ಸ್ಟ್ರಕ್ಚರ್ ಸರಿಯಾಗಿದೆಯಾ ಅಂತೆಲ್ಲ ಚೆಕ್ ಮಾಡೋಕ್ಕೆ ಹೊಸ ವ್ಯವಸ್ಥೆ ತರಬೇಕು, ಆಗ ಮಾತ್ರ ಡ್ಯಾಮೇಜ್ ಕಮ್ಮಿ ಮಾಡೋಕ್ಕೆ ಸಾಧ್ಯ ಅಂತಲೂ ಹೇಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ವಿಕೋಪ ಆದಾಗ ಏನು ಮಾಡಬೇಕು, ಹೇಗೆ ಸ್ಥಳಾಂತರ ನಡೆಸಬೇಕು ಅನ್ನೋದ್ರ ಬಗ್ಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ನೀವೆಲ್ಲ ರೆಡಿ ಆಗಬೇಕು ಅಂತ ಜನರಿಗೂ ತಜ್ಞರು ಈಗ ಸಲಹೆ ಕೊಡ್ತಾ ಇದ್ದಾರೆ. ಗ್ರೇಟ್ ಹಿಮಾಲಯನ್ ಭೂಕಂಪದ ಭಯ. ಜಪಾನ್ನ ಮೆಗಾ ಭೂಕಂಪದಿಂದ ಭಾರತದ ಮೇಲೆ ದೊಡ್ಡ ಪ್ರಭಾವ ಇರುವುದಿಲ್ಲ, ಸಣ್ಣ ಪುಟ್ಟ ಪರಿಣಾಮ ಆಗಬಹುದು ಅಷ್ಟೇ. ಆದರೆ ನಾನ್ಕಾಯ್ ಮೆಗಾ ಕ್ವೇಕ್ ರೀತಿಯಲ್ಲೇ ಭಾರತಕ್ಕೂ ಗ್ರೇಟ್ ಹಿಮಾಲಯನ್ ಅರ್ತ್ ಕ್ವೇಕ್ನ ಅಪಾಯ ಇದೆ. ಹಿಮಾಲಯದ ಬುಡದಲ್ಲಿರುವ ಪ್ರದೇಶಗಳು, ಅದರಲ್ಲೂ ಘರ್ವಾಲ್ ಮತ್ತು ಕುಮಾವನ್ ವಲಯದಲ್ಲಿ ಈ ಅಪಾಯ ಫಿಕ್ಸ್. ಭಾರತದ ಟೆಕ್ಟಾನಿಕ್ ಪ್ಲೇಟ್ ನಿಧಾನವಾಗಿ ಟಿಬೆಟ್ ಕಡೆಗೆ ಮೂವ್ ಆಗ್ತಾ ಇದೆ. ಇದರಿಂದ ಮುಂದೆ ಹಿಮಾಲಯದ 2-3 ಕಡೆ ದೊಡ್ಡ ಅಂದರೆ 8 ಮ್ಯಾಗ್ನಿಟ್ಯೂಡ್ಗಿಂತ ಹೆಚ್ಚು ತೀವ್ರತೆಯ ಭೂಕಂಪನ ಉಂಟಾಗುತ್ತೆ. ದಿಲ್ಲಿ, ಚಂಡೀಗಢ, ಡೆಹ್ರಾಡೂನ್ ಸೇರಿದಂತೆ ಉತ್ತರ ಭಾರತದ ಹಲವು ಪ್ರದೇಶಗಳು ಈ ಮೆಗಾ ಭೂಕಂಪನದಿಂದ ತೊಂದರೆಗೆ ಸಿಕ್ಕಾಕೊಳ್ಳಲಿವೆ. 2001ರಲ್ಲಿ ಪ್ರಕಟವಾಗಿದ್ದ ವರದಿಯಲ್ಲಿ ಹಿಮಾಲಯನ್ ವಲಯದಲ್ಲಿ ವಾಸವಿರೋ 5 ಕೋಟಿಯಷ್ಟು ಜನ ಅಪಾಯದಲ್ಲಿದ್ದಾರೆ ಅಂತ ಹೇಳಲಾಗಿತ್ತು. 2020ರಲ್ಲಿ ಸಿಸ್ಮೋಲಾಜಿಕಲ್ ರಿಸರ್ಚ್ ಲೆಟರ್ನಲ್ಲಿ ಹಿಮಾಲಯದ ತಪ್ಪಲು ಮೇಜರ್ ಅರ್ತ್ ಕ್ವೇಕ್ಗೆ ರೆಡಿ ಆಗ್ತಾ ಇದೆ. ನಮ್ಮ ಜೀವಿತಾವಧಿಯಲ್ಲೇ ಈ ಗ್ರೇಟ್ ಅರ್ತ್ ಕ್ವೇಕ್ ಉಂಟಾದರೂ ಆಶ್ಚರ್ಯ ಇಲ್ಲ ಅಂತ ಅಮೆರಿಕದ ಸಂಶೋಧಕ ಸ್ಟೀವನ್ ಜಿ ವೆಸ್ನೌಸ್ಕಿ ರಿಪೋರ್ಟ್ ಕೊಟ್ಟಿದ್ರು. ಅದೇ ರೀತಿ ಅಮೆರಿಕದ ಮತ್ತೊಬ್ಬ ಭೂಗೋಳ ಶಾಸ್ತ್ರಜ್ಞ ರೋಜರ್ ಬಿಲಿಯಂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. 100 ವರ್ಷಗಳಿಗೊಮ್ಮೆ ಹಿಮಾಲಯದಲ್ಲಿ ಭೀಕರ ಭೂಕಂಪ ಉಂಟಾಗ್ತಲೇ ಬಂದಿವೆ.
ಕಳೆದ 2000 ವರ್ಷಗಳಲ್ಲಿ ಈ ಭಾಗದಲ್ಲಿ ಭೂಕಂಪ ನಡೆದಿವೆ. ಆದರೆ ಕಳೆದ 70 ವರ್ಷಗಳಿಂದ ಈ ಭಾಗದಲ್ಲಿ 8 ಮ್ಯಾಗ್ನಿಟ್ಯೂಡ್ಗಿಂತ ಹೆಚ್ಚು ತೀವ್ರತೆಯ ಭೂಕಂಪ ನಡೆದಿಲ್ಲ. ಹೀಗಾಗಿ ಗ್ರೇಟ್ ಹಿಮಾಲಯನ್ ಅರ್ಥ್ಕ್ವೇಕ್ ಕೇವಲ ಒಂದು ಪಾಸಿಬಿಲಿಟಿ, ಸಾಧ್ಯತೆ ಮಾತ್ರ ಅಲ್ಲ, ನಡೆಯುತ್ತೆ ಅಂತ ಹೇಳಿದ್ದಾರೆ. ಭಾರತ ಸರ್ಕಾರದಿಂದ ಯಾವುದೇ ಕ್ರಮ ಇಲ್ಲ. ಜಪಾನ್ನವರು ಹಗುರದ ಮನೆಗಳನ್ನೆಲ್ಲ ಕಟ್ಕೊಳ್ತಾ ಇದ್ದಾರೆ, ಭೂಕಂಪ ನಿರೋಧಕ ಟೆಕ್ನಾಲಜಿಲಿ ಮನೆ ಕಟ್ತಾ ಇದ್ದಾರೆ, ಬಿಲ್ಡಿಂಗ್ ಎಲ್ಲ ಸರ್ವೆ ಮಾಡ್ತಿದ್ದಾರೆ, ಬೀಚಲ್ಲೆಲ್ಲ ಗೋಡೆ ಕಟ್ತಾ ಇದ್ದಾರೆ. ಆದರೆ ನಾವು ಸುಮ್ಮನೆ ಇದ್ದೀವಿ. 2004ರಲ್ಲಿ ಇಂಡೋನೇಷ್ಯಾದ ಸುಮಾತ್ರದಲ್ಲಿ ನಡೆದ 9.2 ತೀವ್ರತೆಯ ಭೂಕಂಪ ಇಡೀ ಭಾಗವನ್ನು, ಈ ದಕ್ಷಿಣ ಏಷ್ಯಾ ಭಾಗವನ್ನು ಅಲುಗಾಡಿಸಿತ್ತು. ಭಾರತ ಒದ್ದಾಡಿಬಿಟ್ಟಿತ್ತು. ಭೀಕರ ಸುನಾಮಿ ಎದ್ದು ಬರೀ ಭಾರತದಲ್ಲಿ ಹತ್ತತ್ರ 11,000 ಜನ ಪ್ರಾಣ ಬಿಟ್ಟಿದ್ರು. 5,500ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗುವುದ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಅದಕ್ಕೂ ಹಿಂದೆ 1950ರಲ್ಲಿ ಅಸ್ಸಾಂನಲ್ಲಿ ಭಯಾನಕ ಭೂಕಂಪ ಆಗಿತ್ತು. ಅದಕ್ಕೂ ಹಿಂದೆ 1934ರಲ್ಲಿ ಬಿಹಾರ ನೇಪಾಳ ಬಾರ್ಡರ್ನಲ್ಲಿ ಭೂಮಿ ಬಾಯ್ಬಿಟ್ಟಿತ್ತು. ಅಪಾರ ಪ್ರಮಾಣದ ಸಾವು ನೋವು ಉಂಟಾಗಿತ್ತು. ಇದೀಗ ಗ್ರೇಟ್ ಹಿಮಾಲಯನ್ ಭೂಕಂಪ ಮುಂದೆ ಕಾದಿದೆ ಅನ್ನೋದು ಗೊತ್ತಿದ್ರೂ ಕೂಡ ಭಾರತ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಇವತ್ತಿನ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡೋಕ್ಕೆ ದುಡ್ಡು ಕಾಸು ಸರಿಯಾಗಿಲ್ಲ. ಇನ್ನು ಎಲ್ಲಿಂದ ನಾವು ಮುಂದೆ ಬರಬಹುದಾದ ಭೂಕಂಪಕ್ಕೆ ಭಾಳ ತಯಾರಿ ಮಾಡ್ತೀವಿ? ಭಾಳ ಏನು ನಡೀತಾ ಇಲ್ಲ. ಹಿಮಾಲಯನ್ ಭಾಗದಲ್ಲಿ ಭೂಕಂಪ ಸಹಿಸಿಕೊಳ್ಳುವಂಥ ಕಟ್ಟಡಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಜಾರಿಗೆ ತರಬೇಕಾಗತ್ತೆ. ಆ್ಯಕ್ಚುಲಿ ದುರಂತ ಉಂಟಾದ ಬಳಿಕ ಪರಿಹಾರ ಘೋಷಿಸೋ ಬದಲು ಮೊದಲನೇ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು, ಟ್ರ್ಯಾಕ್ ಮಾಡಿಕೊಂಡು, ಭೂಕಂಪಗಳನ್ನು ಯಾವಾಗ ಬರುತ್ತೆ ಅಂತ ಅಂದಾಜು ಮಾಡಿಕೊಂಡು ಅದಕ್ಕೆ ಪ್ರಿಕಾಷನ್ಸನ್ನು ಮುಂಚೆನೇ ತಗೋಬೇಕು ಅಂತ ತಜ್ಞರು ಒತ್ತಾಯ ಮಾಡ್ತಿದ್ದಾರೆ. ಬಟ್ ಯಾವಾಗ ಎಚ್ಚೆತ್ತುಕೊಳ್ತೀವಿ ಅಂತ ನೋಡಬೇಕು. ಚೀನಾದಲ್ಲೂ ಸರಣಿ ಭೂಕಂಪನದ ಭೀತಿ. ಆಗಲೇ ಹೇಳಿದಾಗ ಸ್ನೇಹಿತರೆ, ಚೀನಾದಲ್ಲೂ ಕೂಡ ಸಮಸ್ಯೆ ಇದೆ. ಚೀನಾದ ಬೀಜಿಂಗ್ ಅರ್ಥ್ಕ್ವೇಕ್ ಏಜೆನ್ಸಿ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಅದರಲ್ಲಿ ಚೀನಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರಣಿ ಭೂಕಂಪ ಉಂಟಾಗೋ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. 1879ರಿಂದ ಈವರೆಗಿನ, ಅಂದರೆ ಸುಮಾರು 150 ವರ್ಷಗಳ ಭೂಕಂಪನದ ದಾಖಲೆಗಳನ್ನು ಇಟ್ಕೊಂಡು ಸ್ಟಡಿ ಮಾಡಿ ಈ ರಿಪೋರ್ಟ್ ಕೊಟ್ಟಿದ್ದಾರೆ. ಚೀನಾ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಟ್ಟು 6 ಭಯಾನಕ ಭೂಕಂಪ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಜಪಾನ್ನ ನಾನ್ಕೈ ಟ್ರಾಫ್ ಮೆಗಾ ಭೂಕಂಪ ಮತ್ತು ಭಾರತದ ಗ್ರೇಟ್ ಹಿಮಾಲಯನ್ ಭೂಕಂಪದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ ಸ್ನೇಹಿತರೆ. ಇಂತಹ ಮತ್ತಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನನ್ನು ಪಡಿತಾನೆ ಇರೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವ ಕಾರಣಕ್ಕೂ ಮರೆಯಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.